ಮಹೇಶ್ ತಿಮರೋಡಿ ವಿಚಾರದಲ್ಲಿ ಸಾಫ್ಟ್ ಆಯ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮಹೇಶ್ ತಿಮರೋಡಿ ವಿಚಾರದಲ್ಲಿ ಪರಮೇಶ್ವರ್ ಯೂಟರ್ನ್ ಹೊಡೆದಿದ್ದಾರೆ. ತಕ್ಷಣವೇ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದ ಪರಮೇಶ್ವರ್ ನಿನ್ನೆ ಸದನದಲ್ಲಿ ಮಹೇಶ್ ತಿಮರೋಡಿಯನ್ನ ತಕ್ಷಣವೇ ಬಂಧನ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಅವರ ಒಂದು ಹೇಳಿಕೆ ಯೂಟರ್ನ್ ಹೊಡೆದ್ರ ತಕ್ಷಣವೇ ಕ್ರಮ ಕೈಗೊಳ್ಳೋದಾಗಿ ಪರಮೇಶ್ವರ ಹೇಳಿದ್ರು ನಿನ್ನೆ ಸದನದಲ್ಲಿ. ಇಂದು ಆ ರೀತಿ ನಾವೇನು ಮಾಡಿಲ್ಲ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಏನೋ ಹೇಳಿದ ತಕ್ಷಣ ಅರೆಸ್ಟ್ ಮಾಡಲು ಆಗಲ್ಲ. ಪರಮೇಶ್ವರ್ ಅವರ ಹೇಳಿಕೆ ಇದು. ಅದರ ತೀವ್ರತೆ ಯೋಚನೆ ಮಾಡಬೇಕಾಗುತ್ತೆ. ಏನಾಗಿದೆ ಅದನ್ನು ಪರಿಶೀಲನೆ ಮಾಡಬೇಕು. ಎಲ್ಲವನ್ನ ಸ್ಥಳೀಯ ಪೊಲೀಸರಿಗೆ ಬಿಟ್ಟಿರ್ತೇನೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಯೂಟರ್ನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹೇಶ್ ತಿಮರೋಡಿಯನ್ನ ತಕ್ಷಣವೇ ಬಂಧನ ಮಾಡಬೇಕು ಅಂತ ನಿನ್ನೆ ವಿಧಾನಸಭೆಯಲ್ಲಿ ಹೇಳಿದ್ರು. ಆದರೆ ಇದೀಗ ಆ ಒಂದು ಹೇಳಿಕೆಗೆ ಯೂಟರ್ನ್ ಹೊಡೆದಿದ್ದಾರೆ. ತಕ್ಷಣವೇ ಕ್ರಮವನ್ನ ಕೈಗೊಳ್ಳೋದಾಗಿ ಪರಮೇಶ್ವರ್ ಹೇಳಿದ್ದ ಹೇಳಿಕೆ ಇದೀಗ ಮತ್ತೆ ಯೂಟರ್ನ್ ಹೊಡೆದಿರೋದು. ಬೆಂಗಳೂರಲ್ಲಿ ಇವತ್ತು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ಆ ಭಾಗದ ಪೊಲೀಸರಿಗೆ ವಿಷಯ ಗೊತ್ತಾಗುತ್ತೆ. ಅವರು ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ, ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿರೋದು. ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ. ಆ ವ್ಯಕ್ತಿ ಮೇಲೆ ಈಗಾಗಲೇ 16 ಕೇಸ್ಗಳಿದ್ದಾವೆ. ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೊಳ್ಳೋದಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನ ಚಲಾಯಿಸ್ತೀವಿ. ಅವನಿಗೇನು ಶಿಕ್ಷೆ ಮಾಡಬೇಕು ಮಾಡ್ತೀವಿ. ಯಾವ ಮುಲಾಜಿಲ್ದೆ ಮಾಡ್ತೀವಿ. ಇಲ್ಲೂ ಆ ರೀತಿ ಏನಿಲ್ಲ. ಅದು ಲೋಕಲ್ ಪೊಲೀಸಿಗೆ ಬಿಟ್ಟಿರ್ತೀವಿ. ನಾವು ಎಲ್ಲೆಲ್ಲಿ ಅಂತ ಘಟನೆಗಳು ನಡೆಯುತ್ತೆ ಅದು ಬಿಯಾಂಡ್ ಎ ಪಾಯಿಂಟ್. ಅಂದ್ರೆ ಸಾಮಾನ್ಯವಾಗಿ ಯಾರೋ ಒಬ್ರು ಏನೋ ಒಂದು ಮಾತಂದ್ರು ಒಂದು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಕ್ ಹೋಗೋದಿಲ್ಲ. ಆದ್ರೆ ಅದರ ವೆರಾಸಿಟೀಸ್ ಯೋಚನೆ ಮಾಡಬೇಕಾಗುತ್ತೆ. ಅದರಿಂದ ಅದನ್ನ ಸ್ಥಳೀಯರಿಗೆ ಬಿಟ್ಬಿಡ್ತೀವಿ, ಸ್ಥಳೀಯ ಪೊಲೀಸ್ಗೆ. ಇಲ್ಲೂ ಆ ರೀತಿ ಏನಿಲ್ಲ. ಅದು ಲೋಕಲ್ ಪೊಲೀಸಿಗೆ ಬಿಟ್ಟಿರ್ತೀವಿ. ನಾವು ಎಲ್ಲೆಲ್ಲಿ ಅಂತ ಘಟನೆಗಳು ನಡೆಯುತ್ತೆ ಅದು ಬಿಯಾಂಡ್ ಎ ಪಾಯಿಂಟ್. ಅಂದ್ರೆ ಸಾಮಾನ್ಯವಾಗಿ ಯಾರೋ ಒಬ್ರು ಏನೋ ಒಂದು ಮಾತಂದ್ರು ಒಂದು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಕ್ ಹೋಗೋದಿಲ್ಲ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರು ಲೈವ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಇದೀಗ ನಿನ್ನೆ ಸದನದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ತಕ್ಷಣವೇ ಬಂಧನ ಮಾಡಬೇಕು ತಿಮರೋಡಿ ಅಂತ. ಈಗ ಯೂಟರ್ನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಅರ್ಥ ಏನು ಅಂತ, ಯಾವ ರೀತಿಯಾಗಿ ಇದನ್ನ ವಿಶ್ಲೇಷಣೆ ಮಾಡ್ತೀರಿ ಅಂತ? ಪ್ರವೀಣ್, ಖಂಡಿತವಾಗ್ಲು ನಿನ್ನೆಷ್ಟೇ ಸದನದಲ್ಲಿ ಏನ್ ಹೇಳಿಕೆಯನ್ನ ಕೊಟ್ಟಿದ್ರು ಸಿಎಂ 24 ಕೊಲೆಗಳನ್ನ ಮಾಡಿದರೆ ಅವ್ರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ತಿಮರೋಡಿ ಹೇಳಿಕೆಯನ್ನ ಸದನದಲ್ಲಿ ವಿಪಕ್ಷಗಳು ಪ್ರಸ್ತಾಪವನ್ನ ಮಾಡಿದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪರಮೇಶ್ವರ್ ಅವರು ಆಕ್ರೋಶವನ್ನ ಹೊರಹಾಕಿದ್ರು. ಯಾರನ್ನೂ ಕೂಡ, ಯಾವ ತಪ್ಪಿತಸ್ಥರನ್ನು ಕೂಡ ಬಿಡೋದಿಲ್ಲ, ಅವರನ್ನ ಬಂಧನ ಮಾಡ್ತೀವಿ ಅಥವಾ ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಆಕ್ರೋಶಭರಿತ ಮಾತುಗಳನ್ನ ಗೃಹ ಸಚಿವ ಪರಮೇಶ್ವರ್ ಆಡಿದ್ರು. ಆದ್ರೆ ಏಕಾಏಕಿ ಇವತ್ತು ಯೂಟರ್ನ್ ಅನ್ನ ಹಾಕಿರ್ತಕ್ಕಂಥದ್ದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಈ ಹೇಳಿಕೆಗಳ ಹಿಂದೆ ಏನಾದ್ರೂ ಒಂದ್ ರೀತಿ ಕಾಂಪ್ರಮೈಸ್ ಆಯ್ತಾ ಅನ್ನುವಂಥದ್ದು. ಯಾಕಂತಂದ್ರೆ ಇದರ ಜೊತೆಗೆ ಏನ್ ನಿನ್ನೆ ಹೇಳಿಕೆ ಏನ್ ಕೊಟ್ಟಿದ್ರು, ನಾನಿವತ್ತು ಹೇಳೇ ಇಲ್ಲ ಅನ್ನುವಂತ ಮಾತನ್ನು ಕೂಡ ಈಗ ಪರಮೇಶ್ವರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಮತ್ತೊಂದು ವಿಚಾರವನ್ನು ಗಮನಿಸಬಹುದಾದಂತದ್ದು ಏನಂತಂದ್ರೆ, ಈ ಹಿಂದೆ ಏನು ಶಾಸಕ ಹರೀಶ್ ಪೂಂಜಾ ಈ ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನುವಂಥದ್ದು. ಹೌದು, ಹರೀಶ್ ಪೂಂಜಾ ಹೇಳಿಕೆ ಕೊಟ್ಟಿದ್ದಂಥದ್ದು ಮತ್ತು ತಿಮರೋಡಿ ಹೇಳಿರ್ತಕ್ಕಂಥದ್ದು ನಡುವೆ ವ್ಯತ್ಯಾಸ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಆದ್ರೆ ಈ ವಿಚಾರವನ್ನ ಯಾವ ರೀತಿ ತೆಗೆದುಕೊಳ್ಳಲಾಗ್ತಾ ಇದೆ ರಾಜ್ಯ ಸರ್ಕಾರ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬಹಳ ಸ್ಪಷ್ಟವಾಗಿದೆ. ಸೊ ಈ ಹೇಳಿಕೆಗಳ ಒಂದಷ್ಟು ಗೊಂದಲಗಳನ್ನು ಕೂಡ ತೆರಲಾಗ್ತಾ ಇರ್ತಕ್ಕಂಥದ್ದು. ಈ ಹೇಳಿಕೆಗಳು ಇನ್ನು ಮುಂದೆ ಹೇಟ್ ಸ್ಪೀಚ್ ಸಂಬಂಧಪಟ್ಟಂತೆ ಒಂದು ಕಾನೂನನ್ನು ಕೂಡ ತರ್ತಾ ಇದ್ದೀವಿ. ಆ ಕಾನೂನನ್ನು ತಂದ ನಂತರ ಈ ರೀತಿಯಾದಂತಹ ಹೇಳಿಕೆಗಳು ಮತ್ತು ವಿಡಿಯೋಗಳನ್ನ ತಿರುಚಿದಂತ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿ
ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಸ್ಥಳೀಯ ಪೊಲೀಸರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನ ಕೊಡಲಾಗ್ತಿವೆ. ಆ ಪೊಲೀಸರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ರೆ ಕ್ರಮ ಆಗುತ್ತೆ. ಅದರ ಜೊತೆಗೆ ಈಗಾಗಲೇ ಈ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಕೂಡ ದಾಖಲಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಒಟ್ಟು ನಿನ್ನೆ ಆ ಅಧಿವೇಶನದಲ್ಲಿ ರಾಜಾರೋಷವಾಗಿ ಹೇಳಿದ್ದಂತ ಪರಮೇಶ್ವರ್ ಅವರು ಇವತ್ತು ಯೂಟರ್ನ್ ಹಾಕಿರೋದ್ರ ಹಿಂದೆ ಯಾವ ರೀತಿಯಾದಂತಹ ಒಂದು ವಿಶೇಷತೆ ಇದೆ ಅನ್ನೋದು ಕೂಡ ಕುತೂಹಲ ಇರತಕ್ಕಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗೆ. ಮಹೇಶ್ ತಿಮರೋಡಿ ವಿಚಾರದಲ್ಲಿ ಸಾಕಾಯ್ತ ಸರ್ಕಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮಹೇಶ್ ತಿಮರೋಡಿ ವಿಚಾರದಲ್ಲಿ ಪರಮೇಶ್ವರ್ ಯೂಟರ್ನ್ ಹೊಡೆದಿದ್ದಾರೆ. ತಕ್ಷಣವೇ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದ ಪರಮೇಶ್ವರ್ ನಿನ್ನೆ ಸದನದಲ್ಲಿ ಮಹೇಶ್ ತಿಮರೋಡಿಯನ್ನ ತಕ್ಷಣವೇ ಬಂಧನ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಅವರ ಒಂದು ಹೇಳಿಕೆ ಯೂಟರ್ನ್ ಹೊಡೆದ್ರ ತಕ್ಷಣವೇ ಕ್ರಮ ಕೈಗೊಳ್ಳೋದಾಗಿ ಪರಮೇಶ್ವರ ಹೇಳಿದ್ರು ನಿನ್ನೆ ಸದನದಲ್ಲಿ. ಇಂದು ಆ ರೀತಿ ನಾವೇನು ಮಾಡಿಲ್ಲ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಏನೋ ಹೇಳಿದ ತಕ್ಷಣ ಅರೆಸ್ಟ್ ಮಾಡಲು ಆಗಲ್ಲ. ಪರಮೇಶ್ವರ್ ಅವರ ಹೇಳಿಕೆ ಇದು. ಅದರ ತೀವ್ರತೆ ಯೋಚನೆ ಮಾಡಬೇಕಾಗುತ್ತೆ. ಏನಾಗಿದೆ ಅದನ್ನು ಪರಿಶೀಲನೆ ಮಾಡಬೇಕು. ಎಲ್ಲವನ್ನ ಸ್ಥಳೀಯ ಪೊಲೀಸರಿಗೆ ಬಿಟ್ಟಿರ್ತೇನೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಯೂಟರ್ನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹೇಶ್ ತಿಮರೋಡಿಯನ್ನ ತಕ್ಷಣವೇ ಬಂಧನ ಮಾಡಬೇಕು ಅಂತ ನಿನ್ನೆ ವಿಧಾನಸಭೆಯಲ್ಲಿ ಹೇಳಿದ್ರು. ಆದರೆ ಇದೀಗ ಆ ಒಂದು ಹೇಳಿಕೆಗೆ ಯೂಟರ್ನ್ ಹೊಡೆದಿದ್ದಾರೆ. ತಕ್ಷಣವೇ ಕ್ರಮವನ್ನ ಕೈಗೊಳ್ಳೋದಾಗಿ ಪರಮೇಶ್ವರ್ ಹೇಳಿದ್ದ ಹೇಳಿಕೆ ಇದೀಗ ಮತ್ತೆ ಯೂಟರ್ನ್ ಹೊಡೆದಿರೋದು. ಬೆಂಗಳೂರಲ್ಲಿ ಇವತ್ತು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ಆ ಭಾಗದ ಪೊಲೀಸರಿಗೆ ವಿಷಯ ಗೊತ್ತಾಗುತ್ತೆ. ಅವರು ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ, ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿರೋದು. ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ. ಆ ವ್ಯಕ್ತಿ ಮೇಲೆ ಈಗಾಗಲೇ 16 ಕೇಸ್ಗಳಿದ್ದಾವೆ. ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೊಳ್ಳೋದಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನ ಚಲಾಯಿಸ್ತೀವಿ. ಅವನಿಗೇನು ಶಿಕ್ಷೆ ಮಾಡಬೇಕೋ ಮಾಡ್ತೀವಿ. ಯಾವ ಮುಲಾಜಿಲ್ದೆ ಮಾಡ್ತೀವಿ. ಇಲ್ಲೂ ಆ ರೀತಿ ಏನಿಲ್ಲ. ಅದು ಲೋಕಲ್ ಪೊಲೀಸಿಗೆ ಬಿಟ್ಟಿರ್ತೀವಿ. ನಾವು ಎಲ್ಲೆಲ್ಲಿ ಅಂತ ಘಟನೆಗಳು ನಡೆಯುತ್ತೆ ಅದು ಬಿಯಾಂಡ್ ಎ ಪಾಯಿಂಟ್. ಅಂದ್ರೆ ಸಾಮಾನ್ಯವಾಗಿ ಯಾರೋ ಒಬ್ರು ಏನೋ ಒಂದು ಮಾತಂದ್ರು ಒಂದು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಕ್ ಹೋಗೋದಿಲ್ಲ. ಆದ್ರೆ ಅದರ ವೆರಾಸಿಟೀಸ್ ಯೋಚನೆ ಮಾಡಬೇಕಾಗತ್ತೆ. ಅದರಿಂದ ಅದನ್ನ ಸ್ಥಳೀಯರಿಗೆ ಬಿಟ್ಬಿಡ್ತೀವಿ, ಸ್ಥಳೀಯ ಪೊಲೀಸ್ಗೆ. ಇಲ್ಲೂ ಆ ರೀತಿ ಏನಿಲ್ಲ. ಅದು ಲೋಕಲ್ ಪೊಲೀಸಿಗೆ ಬಿಟ್ಟಿರ್ತೀವಿ. ನಾವು ಎಲ್ಲೆಲ್ಲಿ ಅಂತ ಘಟನೆಗಳು ನಡೆಯುತ್ತೆ ಅದು ಬಿಯಾಂಡ್ ಎ ಪಾಯಿಂಟ್. ಅಂದ್ರೆ ಸಾಮಾನ್ಯವಾಗಿ ಯಾರೋ ಒಬ್ರು ಏನೋ ಒಂದು ಮಾತಂದ್ರು ಒಂದು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಕ್ ಹೋಗೋದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರು ಲೈವ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಇದೀಗ ನಿನ್ನೆ ಸದನದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ತಕ್ಷಣವೇ ಬಂಧನ ಮಾಡಬೇಕು ತಿಮರೋಡಿ ಅಂತ. ಈಗ ಯೂಟರ್ನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಅರ್ಥ ಏನು ಅಂತ ಯಾವ ರೀತಿಯಾಗಿ ಇದನ್ನ ವಿಶ್ಲೇಷಣೆ